ನಮಸ್ಕಾರ. ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ ಗೆ ಸ್ವಾಗತ. ಫ್ರೆಂಡ್ಸ್, ಅಕ್ಕಿ ಚೀಲದಿಂದ ಇವತ್ತೊಂದು ಉಪಯುಕ್ತವಾದ ಐಟಮ್ ಅನ್ನ ಮಾಡೋಣ. ತುಂಬಾ ಹೆಲ್ಪ್ಫುಲ್ ಆಗತ್ತೆ. ಟ್ರಾನ್ಸ್ಫರಬಲ್ ಜಾಬ್ ಇರೋರಿಗೆ ಮತ್ತೆ ಪದೇ ಪದೇ ಮನೆಯನ್ನ ಶಿಫ್ಟ್ ಮಾಡ್ತಾ ಇದ್ದವರಿಗೆ, ಊರಿಂದ ಊರಿಗೆ ಹೋಗ್ತಾ ಇರೋರಿಗೆ, ಇಲ್ಲ ನಾವು ಒಂದು ಪ್ಲೇಸ್ ಇಂದ ರಜಕ್ಕೆ ಇನ್ನೊಂದ್ ಕಡೆ ಹೋಗ್ತೀವಿ ಅನ್ನೋರಿಗೆ ಈ ಐಟಮು ತುಂಬಾ ಹೆಲ್ಪ್ ಆಗತ್ತೆ. ಈಗ ಹೇಗ್ ಮಾಡೋದು ಅಕ್ಕಿ ಚೀಲದಿಂದ, ಮತ್ತೆ ಇನ್ನು ಯಾವ ಯಾವ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೀನಿ, ಬನ್ನಿ. ಫ್ರೆಂಡ್ಸ್, ನಾನು ಇಲ್ಲಿ ಅಕ್ಕಿ ಚೀಲವನ್ನ ತಗೊಂಡಿದ್ದೀನಿ. ನಾನು ಇಲ್ಲಿ ಅಕ್ಕಿ ಚೀಲವನ್ನ ತೋರಿಸ್ತಿದ್ದೀನಿ. ಬಟ್ ಅಕ್ಕಿ ಚೀಲಕ್ಕೆ ನಾನು ಆಲ್ರೆಡಿ ಬಟ್ಟೆಯನ್ನ ಅಟ್ಯಾಚ್ ಮಾಡಿಕೊಂಡು ತಗೊಂಡು ಬಂದಿದ್ದೀನಿ. ತುಂಬಾ ವಿಡಿಯೋ ಲೆಂತ್ ಆಗೋದು ಬೇಡ ಅಂತ ಅನ್ಕೊಂಡು ಅಕ್ಕಿ ಚೀಲಕ್ಕೆ ನಾನು ಬಟ್ಟೆ ಮೇಲ್ಗಡೆ ಒಂದು ಬಟ್ಟೆ, ಹಾಗೆ ಇಲ್ಲಿ ಲೈನಿಂಗ್ ಆಗಿ ಇನ್ನೊಂದು ಬಟ್ಟೆಯನ್ನ ನಾನು ಇಲ್ಲಿ ಆಲ್ರೆಡಿ ಅಟ್ಯಾಚ್ ಮಾಡಿಕೊಂಡು ತಗೊಂಡು ಬಂದಿದ್ದೀನಿ. ನಾನು ಇದನ್ನ ಯಾವ ಅಳತೆ ಬೇಕು ಅಂತ, ಯಾವ ಅಳತೆ ತಗೊಂಡಿದ್ದೀನಿ ಅನ್ನೋದನ್ನ ನಾನು ಹೇಳ್ತೀನಿ. ಇಲ್ಲಿ ಅಕ್ಕಿ ಚೀಲ ನಾನು ಯಾವ್ದಕ್ಕೋ ಕಟ್ ಮಾಡಿ ಉಳ್ಕೊಂಡಿದ್ದಿತ್ತು, ಅದನ್ನ ಮತ್ತೆ ನಾನು ಇಲ್ಲಿ ಜಾಯಿನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲೊಂದು ಸ್ಟಿಚ್ ಬಂದಿದೆ. ನಾನು ಇಲ್ಲೊಂದು ರೆಕ್ಟ್ಯಾಂಗಲ್ ಶೇಪಿನ ಒಂದು ಬಟ್ಟೆಯನ್ನ ನಾನು ತಗೊಂಡಿದ್ದೀನಿ. ಈಗ ಇದನ್ನ ಯಾವ ಅಳತೆಯಲ್ಲಿ ತಗೊಂಡಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತೀನಿ, ಬನ್ನಿ. ನಾನು ಇದನ್ನ ಸ್ವಲ್ಪ ದೊಡ್ಡಕ್ಕೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಬರೋ ಅಷ್ಟೊತ್ತಿಗೆ ತುಂಬಾ ಹೊತ್ತಾಗ್ಬಿಡುತ್ತಲ್ಲ, ಅದಕ್ಕೋಸ್ಕರ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ ಆಲ್ರೆಡಿ ರೆಡಿ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ. 26 ಇಂಚು ಉದ್ದ, ಹಾಗೆ 21.5 ಇಂಚು ಅಗಲದ ಬಟ್ಟೆಯನ್ನ ನಾನಿಲ್ಲಿ ತಗೊಂಡಿದ್ದೀನಿ. ಅಕ್ಕಿ ಚೀಲವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಮೇಲ್ಗಡೆ ಒಂದು ಬಟ್ಟೆಯನ್ನ ತಗೊಂಡಿದ್ದೀನಿ, ಹಾಗೆ ಒಳಗಡೆ ಕಾಟನ್ ಲೈನಿಂಗ್ ಅನ್ನೇ ಹಾಕಿದ್ದೀನಿ. ಈಗ ನಾವು ಫಸ್ಟ್ ಏನ್ ಮಾಡೋಣ ಅಂತ ಅಂದ್ರೆ, ಫಸ್ಟ್ ನಾವು ಈ 21 ಇಂಚ್ ಏನಿದೆಯಲ್ಲ, ಹೀಗೆ 21 ಇಂಚ್ ಇದೆ ಅಲ್ವಾ, 27 ಇಂಚ್ 26 ಇಂಚು ಇದೆಯಲ್ಲ, ಆ ಸೈಡ್ ಅನ್ನ ನಾವೇನ್ ಮಾಡೋಣ, ಹೀಗೆ ಮಿಡ್ಲಲ್ಲಿ, ಇಲ್ಲಿ ಮಿಡ್ಲ್ ಸ್ಟಿಚ್ ಹಾಕಿದೀವಲ್ಲ ಅಲ್ಲಿ ಈ ತುದಿ ಮತ್ತೆ ಈ ತುದಿ ಇದೆಯಲ್ಲ, ಈ ಎರಡು ತುದಿಗೆ ನಾವು ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕು. ಈಗ ಹೇಗೆ ಅಟ್ಯಾಚ್ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಹಾಗೆ ನೀವು ನಮ್ಮ ಫೇಸ್ಬುಕ್ ಪೇಜ್ ಅಲ್ಲಿ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೇ ಬಿಡೋಣ, ಬನ್ನಿ. ನೋಡಿ, ನಾನಿಲ್ಲಿ ಜಿಪ್ ಅನ್ನ ಅಟ್ಯಾಚ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಫಸ್ಟು ನಾರ್ಮಲ್ ಆಗಿ ಉಲ್ಟಾ ಇಟ್ಕೊಂಡು ಒಂದ್ ಸೈಡು ಹೀಗೆ ಸ್ಟಿಚ್ ಮಾಡ್ಕೊಂತೀನಿ. ಆ ನಂತರ ಹೀಗೆ ವಾಪಸ್ ಆಗಿ ತಿರುಗಿಸಿ ಇದರ ಮೇಲ್ಗಡೆ ಒಂದು ಸ್ಟಿಚ್ ಅನ್ನ ಹಾಕೋತೀನಿ. ಇನ್ ಡೀಟೇಲ್ ಆಗಿ ನಾನು ಆಲ್ರೆಡಿ ವಿಡಿಯೋವನ್ನ ಹಾಕಿದ್ದೀನಿ. 3-4 ರೀತಿಯಲ್ಲಿ ಜಿಪ್ ಅನ್ನ ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸಿದೀನಿ. ನೀವು ಯಾರೆಲ್ಲ ನೋಡಿಲ್ವೋ ನೋಡ್ಕೊಂಡು ಬನ್ನಿ. ಈಗ ಜಿಪ್ ಅನ್ನ ಅಟ್ಯಾಚ್ ಒಂದ್ ಸೈಡ್ ಮಾಡ್ಕೊಂಡು ಬಂದ್ಬಿಡೋಣ. ನೋಡಿ, ಈಗ ಒಂದು ಸೈಡು ಅಟ್ಯಾಚ್ ಮಾಡಿ ಆಯ್ತು. ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಬಟ್ಟೆಯನ್ನ ಹಂಗೆ ಮೇಲ್ಮುಖವಾಗಿ ಇಟ್ಕೊಬೇಕು. ಆ ನಂತರ ಉಲ್ಟಾ ತಗೊಂಬಂದು ಹೀಗೆ ಜಿಪ್ಪಿನ ಮೇಲ್ಗಡೆ ಬರೋ ರೀತಿಯಲ್ಲಿ ನೋಡಿ, ಜಿಪ್ಪನ್ನ ಹೀಗೆ ಇಟ್ಕೊಂಡು ಮತ್ತೊಂದು ಬಟ್ಟೆಗೆ ಸ್ಟಿಚ್ ಅನ್ನ ಮಾಡಬೇಕು. ಮೇಲ್ಗಡೆ ಸ್ಟಿಚ್ ಅನ್ನ ಮಾಡಿ ಇದನ್ನ ಓಪನ್ ಮಾಡಿಕೊಂಡು ಉಲ್ಟಾ ಅದಕ್ಕೆ ಸ್ಟಿಚ್ ಅನ್ನ ಹಾಕೋಬೇಕು. ಹಾಕೊಂಡು ಬರ್ತೀನಿ. ನೋಡಿ, ಈಗ ಎರಡು ಕಡೆ ಜಿಪ್ ಅಟ್ಯಾಚ್ ಆಯ್ತು. ಓಪನ್ ಮಾಡ್ಕೊಂಡ್ರೆ ಇನ್ನೊಂದ್ ಕಡೆ ಜಿಪ್ ಹಿಂಗೆ ಮೇಲ್ಗಡೆ ಪ್ರೆಸ್ ಸ್ಟಿಚ್ ಬರುತ್ತಲ್ಲ, ಅದನ್ನ ಹಾಕ್ಲಿಕ್ಕೆ ಈಸಿಯಾಗಿ ಬರುತ್ತೆ ಅಂತ ಹೀಗೆ ಓಪನ್ ಮಾಡ್ಕೊಬೇಕು. ಈಗ ರನ್ನರ್ ಅನ್ನ ಹಾಕೋಣ. ರನ್ನರ್ ಹಾಕೋದು ನಿಮ್ಗೆ ಕಷ್ಟ ಆಗ್ತಾ ಇದೆ ಅಂತ ಆದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಅದರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ವಿಡಿಯೋವನ್ನ ಮಾಡ್ತೀನಿ, ಯಾವ ರೀತಿಯಾಗಿ ಹಿಡ್ಕೊಂಡ್ರೆ ಈಸಿಯಾಗಿ ಹಾಕೊಬಹುದು ಅಂತ.
ಈಗ ಇದು ಒಂದು ಸ್ವಲ್ಪ ದೊಡ್ಡದಾಗಿ ಬ್ಯಾಗ್ ಬರೋದ್ರಿಂದ ನಾನು ಈ ಕಡೆನೂ ಕೂಡ ಇನ್ನೊಂದು ರನ್ನರ್ ಅನ್ನ ಹಾಕೊಂತೀನಿ. ನಾವು ಈ ತರ ಸ್ವಲ್ಪ ದೊಡ್ಡ ಬ್ಯಾಗ್ ಹೊಲಿತಿದೀವಿ ಅಂತ ಆದಾಗ ನಮ್ಗೆ 2 ರನ್ನರ್ ಹಾಕೊಳ್ಳೋದು ಬೆಸ್ಟ್. 1 ರನ್ನರ್ ಹಾಕೊಂಡ್ರೆ ಬೇಗ ಹಾಳಾಗ್ಬಿಡುತ್ತೆ. ಅದಕ್ಕಾಗಿ ಈ ರೀತಿ 2 ರನ್ನರ್ ಅನ್ನ ಹಾಕೊಂಡ್ರೆ ಈಸಿ ಆಗತ್ತೆ. ನೋಡಿ, ಹೊಲಿಲಿಕ್ಕೂ ಕೂಡ ಈಸಿ ಆಗುತ್ತೆ. ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಹೀಗೆ ಜಿಪ್ಪನ್ನ ಹೀಗೆ ಕರೆಕ್ಟ್ ಆಗಿ ಇಟ್ಕೊಂಡು ಮಿಡ್ಲ್ ಪಾಯಿಂಟ್ ಏನಿದೆ ಹಿಂಗೆ ಮೇಲ್ಗಡೆ ಬರೋ ರೀತಿ ಜಿಪ್ಪನ್ನ ಇಟ್ಕೊಬೇಕು. ಈಗ ಮಿಡ್ಲ್ ಪಾಯಿಂಟ್ ಏನಿದೆ ಅನ್ನೋದನ್ನ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕು. ಈ 2 ಕಡೆನೂ ಕೂಡ ನಾವು ಮಾರ್ಕ್ ಮಾಡ್ಕೊಬೇಕು. ಆ ನಂತರ ಹೀಗೆ ಓಪನ್ ಮಾಡಿ ಈ ಜಿಪ್ಪು ಬರೋ ಭಾಗವನ್ನ ಆ ಮಿಡ್ಲ್ ಪ್ಲೇಸಿಗೆ ಕರೆಕ್ಟ್ ಆಗಿ ಇಡಬೇಕು. ಆದ್ಮೇಲೆ ನಾರ್ಮಲ್ ಆಗಿ ಗುಂಡು ಪಿನ್ ಅನ್ನ ನಾವು ಹಾಕೋಬೇಕು. ಅವಾಗ ಈಸಿಯಾಗಿ ಕಟ್ ಮಾಡ್ಕೊಳ್ಳಿಕ್ಕೆಲ್ಲ ಈಸಿಯಾಗಿ ಬರುತ್ತೆ. ಕರೆಕ್ಟ್ ಮಿಡ್ಲ್ ಪಾಯಿಂಟ್ ನೋಡ್ಕೊಂಡು ಹಾಕೊಳ್ಳಿ. ಈ ಕಡೆನೂ ಅಷ್ಟೇನೆ ಮಿಡ್ಲ್ ಪಾಯಿಂಟ್ ಅನ್ನ ನೋಡ್ಕೊಂಡು ಹಾಕೋಬೇಕು. ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾನೀಗ ಬೇರೆ ಬಟ್ಟೆಯನ್ನ ತಗೊಂಡಿದ್ದೀನಿ. ಇದು ನಾನು 2.25 ಇಂಚು ಅಗಲ ಇದೆ. 2 ಇಂಚು ತಗೊಳ್ಳಿ ಸಾಕಾಗತ್ತೆ. ಹಾಗೆ ಉದ್ದ ಬಂದು 19 ಇಂಚ್ 19.25 ಇಂಚ್ 19.5 ಇಂಚ್ ತಗೊಳ್ಳಿ. ನಾನು ಇಲ್ಲಿ ಈ ಬಟ್ಟೆ ಒಂದೇ ಹಾಕಿದ್ರೆ ತೆಳು ಆಗತ್ತೆ ಅಂತ ಅನ್ಕೊಂಡು ಇದರ ಕೆಳಗಡೆ 2 ಲೈನಿಂಗ್ ಕ್ಲಾತ್ ಅನ್ನು ಕೂಡ ಇಟ್ಕೊಂಡಿದ್ದೀನಿ. ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಹೀಗೆ ಫೋಲ್ಡ್ ಮಾಡಿ ಈ ಕಡೆ ಮಧ್ಯದಲ್ಲಿ ಮತ್ತೆ ಫೋಲ್ಡ್ ಮಾಡಿ ಇಲ್ಲೊಂದು ಸ್ಟಿಚ್ಚು ಇಲ್ಲೊಂದು ಸ್ಟಿಚ್ಚು. ಯಾಕೆ 3 ಬಟ್ಟೆಯನ್ನ ಹಾಕಿದೀನಿ ಅಂತಂದ್ರೆ, ಸ್ವಲ್ಪ ದಪ್ಪಗೆ ಸ್ಟಿಫ್ ಆಗಿ ಬರ್ಲಿ ಅಂತ. ಸೊ ಆ ಕಡೆ ಒಂದು ಸ್ಟಿಚ್ಚು ಈ ಕಡೆ ಒಂದು ಸ್ಟಿಚ್ ಅನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಮಾಡ್ಕೊಂಡು ಬರ್ತೀನಿ. 2 ನೋಡಿ, 2 ಹ್ಯಾಂಡಲ್ ಅನ್ನ ರೆಡಿ ಮಾಡ್ಕೊಂಡ್ ಬಂದಾಯ್ತು. ಈಗ ಈ ಮೇನ್ ಪೀಸ್ ಅಲ್ಲಿ ಒಂದು ಬದಲಾವಣೆ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾವು ಈ ರೀತಿ ಹಾಕೋದ್ ಬೇಡ. ಏನ್ ಮಾಡೋಣ, ಈಗ ಇದನ್ನ ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡ್ಕೊಂಡು ಒಂದು ಸ್ಟಿಚ್ ಅನ್ನ ಹಾಕೊಳ್ಳೋಣ. ನೆಕ್ಸ್ಟ್ ಏನ್ ಮಾಡೋದು ಅಂತ ಅವಾಗ ಈಸಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಹೀಗೆ ಉಲ್ಟಾ ಮಾಡ್ಕೊಂಡು ಹೀಗೆ ಕರೆಕ್ಟ್ ಆಗಿ ಇಲ್ಲಿ ಮಿಡ್ಲ್ ಪಾಯಿಂಟಿಗೆ ಇಟ್ಕೊಂಡು ಹೀಗೆ ಉದ್ದಕ್ಕೆ ಸ್ಟಿಚ್ ಹಾಕೊಬೇಕು. ಈಗ ಸ್ಟಿಚ್ ಅನ್ನ ಹಾಕೊಳ್ಳೋಕ್ಕೂ ಮುಂಚೆ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ಇಲ್ಲಿ ತುದಿಯಲ್ಲಿ ಎರಡು ಇಂಚಿಗೆ ನಾವು ಮಾರ್ಕ್ ಅನ್ನ ಮಾಡ್ಬೇಕು. 2.5 ಇಂಚಿಗೆ ಮಾಡಿ. 2.5 ಇಂಚಿಗೆ ಹೀಗೆ ಉಲ್ಟಾ ಮಾಡ್ಕೊಂಡು ಮಾಡಿದ್ರೆ ಈಸಿಯಾಗಿ ನಾವು ಸ್ಟಿಚ್ ಅನ್ನ ಮಾಡ್ಕೊಬಹುದು ಅಂತ ಅಷ್ಟೇನೆ. ಹೀಗೆ 2.5 ಇಂಚಿಗೆ ಇಲ್ಲೊಂದು ಮಾರ್ಕು, ಇಲ್ಲಿ ಕೆಳಗಡೆ ಒಂದು ಮಾರ್ಕು. ಈಗ ಬೇಕಾದ್ರೆ ನಮ್ಗೆಲ್ಲಾರು ಇದಾಗಿ ಹೋಗುತ್ತೆ ಅಂದ್ರೆ ಸರಿಯಾಗಿ ಇರೋದಿಲ್ಲ ಅಂತ ಅನ್ಸಿದ್ರೆ ಈಗ ಒಂದು ಪಿನ್ ಅನ್ನ ಹಾಕೊಳ್ಳಿ. ಇಲ್ಲೂ ಕೂಡ 4 ಮೂಲೆಯಲ್ಲೂ ಕೂಡ ನಾವು 2.5 ಇಂಚಿಗೆ ಮಾರ್ಕ್ ಅನ್ನ ಮಾಡಿಕೊಂಡು ಕಟ್ ಮಾಡ್ಕೊಬೇಕು. ಈ ಕಡೆ 4 ಮೂಲೆಗೂ ಹಾಕೊಂಡು ತಗೊಂಡ್ ಬರ್ತೀನಿ. ನೋಡಿ, ಇಲ್ಲಿ 4 ಕಡೆಯಲ್ಲೂ ಕೂಡ ಹೀಗೆ ಕಟ್ ಮಾಡ್ಕೊಂಡಾಯ್ತು. ಹೀಗೆ ಪಿನ್ ಹಾಕೊಳ್ಳೋದ್ರಿಂದ ಕರೆಕ್ಟ್ ಆಗಿ ಅದೇ ಜಾಗದಲ್ಲಿ ಬರುತ್ತೆ. ಈಗ ಹೀಗೆ ಒಂದು ಸ್ಟಿಚ್ ಅನ್ನ ಹಾಕೊಬೇಕು. ಆ ಸ್ಟಿಚ್ ಹಾಕೊಳ್ಳೋದ್ರ ಜೊತೆಗೆ ನಾವು ಹೀಗೆ ಪೈಪಿಂಗ್ ಕೂಡ ಹೀಗೆ ಕೊಟ್ಕೊಬೇಕು. ಅವಾಗ ನೀಟಾಗಿ ಬರುತ್ತೆ. ನಾನು ಫಸ್ಟ್ ಏನ್ ಮಾಡ್ತೀನಿ, ಇಲ್ಲಿಂದ ಇಲ್ಲಿ ಮತ್ತೆ ಈ ಕಡೆಗೂ ಅಷ್ಟೇನೆ 2 ಕಡೆನೂ ಹ್ಯಾಂಡಲ್ ಅನ್ನ ಅಟ್ಯಾಚ್ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಏನ್ ಮಾಡೋದು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ
ಹ್ಯಾಂಡಲ್ ಅನ್ನ ಅಟ್ಯಾಚ್ ಮಾಡಿ ಆಯ್ತು. ಜಸ್ಟ್ ಒಂದು ಸ್ಟಿಚ್ ಅನ್ನ ಹಾಕೊಂಡಿದೀನಿ. ಈಗ ಒಂದು ಬಟ್ಟೆಯನ್ನ ತಗೋತಾ ಇದ್ದೀನಿ. ಜಸ್ಟ್ ನಾವು ನಾರ್ಮಲ್ ಹೇಗೆ ಪೈಪಿಂಗ್ ಮಾಡ್ತೀವಲ್ಲ ಆ ರೀತಿಯಾಗಿ ಪೈಪಿಂಗ್ ಅನ್ನ ಮಾಡ್ಕೊಬೇಕು. ಜಸ್ಟ್ ಹಿಂಗೊಂದು ಸ್ಟಿಚ್ ಅನ್ನ ಹಾಕೋಬೇಕು. ಆಮೇಲೆ ಹೀಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಮತ್ತೆ ಫೋಲ್ಡ್ ಮಾಡಿ ಇಲ್ಲೊಂದು ಸ್ಟಿಚ್ ಅನ್ನ ಹಾಕಬೇಕು. ಹೀಗೆ ಬರುತ್ತೆ. ಹೀಗೆ ಬರೋ ರೀತಿ ಎರಡು ಕಡೆ ಸ್ಟಿಚ್ ಮಾಡ್ಕೊಂಡ್ ಬರ್ತೀನಿ. ಆಮೇಲೆ ಇದನ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ಈ ರೀತಿಯಾಗಿ ಪೈಪಿಂಗ್ ಅನ್ನ ಕೊಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ಈಗ ಇಲ್ಲಿ ಕ್ರಾಸ್ ಆಗಿ ಕಟ್ ಮಾಡಿದ್ವಲ್ಲ ಅದನ್ನ ಈ ರೀತಿಯಾಗಿ ಬರೋ ರೀತಿಯಲ್ಲಿ ಸ್ಟಿಚ್ ಅನ್ನ ಮಾಡ್ಕೊಬೇಕು. ಅವಾಗ ನಮಗೆ ಬ್ಯಾಗಲ್ಲಿ ದೊಡ್ಡಕ್ಕೆ ಬರುತ್ತೆ. ಕರೆಕ್ಟ್ ಆಗಿ ಮಿಡ್ಲಿಗೆ ಬರೋ ರೀತಿಯಲ್ಲಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಅನ್ನ ಹಾಕೊಬೇಕು. ಹೀಗಿಟ್ಕೊಂಡು ಇಲ್ಲಿ ಸ್ಟಿಚ್ ಬರಬೇಕು. ಆಮೇಲೆ ಇದೇ ರೀತಿಯಾಗಿ ಪೈಪಿಂಗ್ ಕೂಡ ಬರಬೇಕು. ಇಲ್ಲೂ ಅಷ್ಟೇನೆ ನೋಡಿ, ಈ ರೀತಿಯಾಗಿ ಚಂದ ಮಾಡಿ ಬರಬೇಕು. ನಾಲ್ಕು ಕಡೆನೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಈ ಕಡೆ ಹೀಗೆ ಅಟ್ಯಾಚ್ ಮಾಡ್ಕೊಂಡು ಬಂದು ಆಯ್ತು. ಈಗ ಉಲ್ಟಾ ಮಾಡ್ತಾ ಇದ್ದೀನಿ. ಉಲ್ಟಾ ಮಾಡಬೇಕಾದ್ರೆ ನಿಧಾನವಾಗಿ ಮಾಡ್ಕೊಬೇಕು. ನಾವೀಗ ಹೀಗೆ ಉದ್ದಕ್ಕೆ ಬೇಕಾದ್ರೂ ಬಾರ್ ಮಾಡ್ಕೊಬಹುದು, ಹ್ಯಾಂಡಲ್ ಅನ್ನ ಮಾಡ್ಕೊಬಹುದು. ನಾವು ಈಗ ಅವಾಗ ಹ್ಯಾಂಡಲ್ ಅನ್ನ ಸ್ಟಿಚ್ ಮಾಡ್ಕೊಂಡಿದ್ವಲ್ಲ ಆ ಹ್ಯಾಂಡಲ್ ಅನ್ನ ನಾವೀಗ ಎಲ್ಲಿ ಅಟ್ಯಾಚ್ ಮಾಡೋದು ಅಂತ ನೋಡೋಣ. ಈಗ ನಮ್ಗೆ ಇಲ್ಲಿ ಒಂದು ಸ್ಟಿಚ್ ಬಂದಿದೆಯಲ್ಲ ಅಲ್ಲಿಗೆ ನಾವು ಒಂದು ಹೀಗೆ ಸುಮ್ಮನೆ ಜಸ್ಟ್ ಪ್ರೆಸ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಇಲ್ಲಿ ಎಷ್ಟು ಉದ್ದ ಇದೆ ಅನ್ನೋದನ್ನ ಅಳತೆ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನಾವು ಜಾಯಿಂಟ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ 15 ಇಂಚು ಇದೆ. 15 ಇಂಚು ಅಂದ್ರೆ 7.5 ಇಂಚಿಗೆ ನಾವು ಮಾರ್ಕನ್ನ ಮಾಡ್ಕೊಬೇಕು. ಆ ನಂತರ ಇಲ್ಲಿಂದ 3 ಇಂಚು, ಇಲ್ಲಿಂದ 3 ಇಂಚು ಈ ಜಾಗಕ್ಕೆ ನಾವು ಹ್ಯಾಂಡಲ್ ಬರೋ ರೀತಿಯಲ್ಲಿ ಹಾಕಬೇಕು. ಅವಾಗ ಹಿಡ್ಕೊಳ್ಳಿಕ್ಕೂ ಕೂಡ ಈಸಿಯಾಗಿ ಆಗತ್ತೆ. ಅಂದ್ರೆ ಇಷ್ಟು ಗ್ಯಾಪ್ ಬಂದ್ರೆ ಚೆನ್ನಾಗತ್ತೆ ಅಂತ. ಈ ಕಡೆನೂ ಅಷ್ಟೇ ಸೇಮು ಇಲ್ಲಿಂದ ಇಲ್ಲಿಗೆ ಅಳತೆಯನ್ನ ಮಾಡಿಕೊಂಡು ಮಿಡ್ಲ್ ಪಾಯಿಂಟ್ ಅದೇ 15 ಇಂಚಿದೆ 7.5 ಮಾಡಿಕೊಂಡು ಆಮೇಲೆ 3 ಇಂಚಿಗೆ ಮಾರ್ಕ್ ಅನ್ನ ಮಾಡಿಕೊಂಡು ಈಗ ಈ ರೀತಿಯಾಗಿ ಹ್ಯಾಂಡಲ್ ಅನ್ನ ಇಟ್ಟು ಜಸ್ಟ್ ಹೀಗೆ ಫಸ್ಟ್ ಹೀಗಿಟ್ಕೊಂಡು ಒಂದು ಸ್ಟಿಚ್ ಅನ್ನ ಮಾಡ್ಕೊಳ್ಳಿ. ಆಮೇಲೆ ಉಲ್ಟಾ ಹೀಗಿಟ್ಟು ಸ್ಟಿಚ್ ಅನ್ನ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಹಾಗೇನೆ ಜಸ್ಟ್ ಹೀಗೆ ಫೋಲ್ಡ್ ಮಾಡಿ ಈ ರೀತಿಯಾಗಿ ಹ್ಯಾಂಡಲ್ ಬರಬೇಕು. ಎರಡು ಕಡೆ ಹ್ಯಾಂಡಲ್ ಅನ್ನ ರೆಡಿ ಮಾಡಿಕೊಂಡು ತಗೊಂಡು ಬರ್ತೀನಿ. ಜಸ್ಟ್ ಇಲ್ಲಿ ಗಟ್ಟಿಯಾಗಿ ಸ್ಟಿಚ್ ಅನ್ನ ಹಾಕೊಂಡ್ರೆ ಆಯ್ತು. ನಾವು ಉದ್ದ ಹ್ಯಾಂಡಲ್ ಮಾಡ್ತೀವಿ ಅಂತಂದ್ರೆ ಅದು ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕು. ಅವಾಗ ಚೆನ್ನಾಗಿ ಇರುತ್ತೆ. ಶಾರ್ಟ್ ಹ್ಯಾಂಡಲ್ ಮಾಡ್ತೀವಿ ಅಂತಂದವಾಗ ಈ ರೀತಿಯಾಗಿನೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಹ್ಯಾಂಡಲ್ ಅನ್ನ ಹಾಕೊಂಡು ಬಂದಾಯ್ತು. ಮಸ್ತಾಗಿ ಸುಮ್ಮನೆ ಒಂದು ದಿನಕ್ಕೆ ಉಳಿಯಕ್ಕೆ ಹೋಗ್ತೀನಿ ಅಂತಂದ್ರೆ ಸೂಪರ್ ಆಗಿ ಬಟ್ಟೆಯನ್ನು ಹಾಕೊಬಹುದು. ಇಲ್ಲ ಇನ್ನು ಏನಪ್ಪಾ ಅಂತಂದ್ರೆ ನಮ್ಮ ಒಳ ಉಡುಪುಗಳನ್ನ ಹಾಕೊಂಡು ಒಂದೇ ಕಡೆ ಇಟ್ಕೊಂಡು ಹೋಗ್ಲಿಕ್ಕೆ ಸೂಪರ್ ಆಗಿ ಆಗತ್ತೆ. ಈ ಹ್ಯಾಂಡಲ್ ಅನ್ನ ಈ ರೀತಿ ಇಷ್ಟು ಹೊಲ್ದ ಆದ್ಮೇಲೆ ಬೇಕಾದ್ರೂ ಅಟ್ಯಾಚ್ ಮಾಡ್ಬೋದು. ಇಲ್ಲ ನಾವು ಜಸ್ಟ್ ಇಲ್ಲಿ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೂ ಮುಂಚೆ ಬೇಕಾದ್ರೂ ನಾವು ಇಲ್ಲಿ ಅಟ್ಯಾಚ್ ಅನ್ನ ಮಾಡ್ಕೊಬಹುದು. ಎಷ್ಟು ದೊಡ್ಡಕ್ಕೆ ಎಷ್ಟು ಕ್ಯೂಟ್ ಆಗಿ ಬಂದಿದೆ ಅಂತ ನೋಡಿ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಫೇಸ್ಬುಕ್ ಪೇಜ್ಗೆ ಫಾಲೋ ಮಾಡಲಿಲ್ಲ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.